ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಎಂದು ನಿಟ್ಟುಸಿರು ಬಿಡುವಾಗಲೇ ರಾಜ್ಯದಲ್ಲಿ ನಿನ್ನೆ ಒಂದು ದಿನವೇ 56 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಆರೋಗ್ಯ ಇಲಾಖೆಯ ಸಂಜೆಯ ಹೆಲ್ತ್ ಬುಲೆಟಿನ್ನಲ್ಲಿ 48 ಕೇಸ್ಗಳು ಪತ್ತೆಯಾಗಿದ್ದು ಸಂಜೆ ನಂತರ ಮತ್ತೆ 8 ಪ್ರಕರಣಗಳು ಪತ್ತೆಯಾಗಿದೆ. ಹೊಂಗಸಂದ್ರದಲ್ಲಿ 5 ಹಾಗೂ ಪಾದರಾಯನಪುರದಲ್ಲಿ 3 ಕೇಸ್ಗಳು ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 761ಕ್ಕೆ ಏರಿಕೆಯಾಗಿದೆ. ನಿನ್ನೆ ಬೆಳಗಾವಿಯಲ್ಲಿ 11 ಪ್ರಕರಣಗಳು ವರದಿಯಾಗಿವೆ. ದಾವಣಗೆರೆಯಲ್ಲಿ ಬರೋಬ್ಬರಿ 14 ಸೋಂಕಿತ ಪ್ರಕರಣಗಳು ದೃಢಪಟ್ಟಿವೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ 12 ಪ್ರಕರಣಗಳು ಪತ್ತೆಯಾಗಿವೆ. ಬಳ್ಳಾರಿಯಲ್ಲಿ 1 ಪ್ರಕರಣ ವರದಿಯಾಗಿದ್ದು ಚಿತ್ರದುರ್ಗದಲ್ಲಿ 3 ಪ್ರಕರಣಗಳು ಪತ್ತೆಯಾಗಿವೆ. ಇದರಲ್ಲಿ ಭಟ್ಕಳದ 5 ತಿಂಗಳ ಹೆಣ್ಣು ಮಗು, 3 ವರ್ಷದ ಬಾಲಕಿ, ದಾವಣಗೆರೆಯ 8 ವರ್ಷದ ಬಾಲಕ, 13 ವರ್ಷದ ಬಾಲಕಿ, 3 ವರ್ಷದ ಬಾಲಕಿ, 9 ವರ್ಷದ ಬಾಲಕಿ, 10 ವರ್ಷದ ಬಾಲಕನು ಸೇರಿದ್ದಾರೆ. ಇನ್ನು ಬೆಂಗಳೂರಿನ ಪಾದರಾಯನಪುರದ 22, 19, 40 ಮತ್ತು 25 ವರ್ಷದ ವ್ಯಕ್ತಿಗಳಿಗೆ ಸೋಂಕು ಪತ್ತೆಯಾಗಿದೆ. ಉಳಿದಂತೆ 23 ವರ್ಷದ ವ್ಯಕ್ತಿ, 35 ವರ್ಷದ ಮಹಿಳೆ ಮತ್ತು 34 ವರ್ಷದ ಮಹಿಳೆಯಲ್ಲಿ ಸೋಂಕು ಪತ್ತೆಯಾಗಿದ್ದು ಅದರ ಮೂಲವನ್ನ ಪತ್ತೆ ಹಚ್ಚಲಾಗುತ್ತಿದೆ. ಇದರಿಂದ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 753ಕ್ಕೆ ಏರಿಕೆಯಾಗಿದೆ. 30 ಜನರು ಮೃತಪಟ್ಟಿದ್ದು 371 ಮಂದಿ ಗುಣಮುಖರಾಗಿದ್ದಾರೆ. ಬೆಂಗಳೂರಲ್ಲಿ ಏನೇ ಮಾಡಿದ್ರೂ ಕೊರೋನಾ ಕಂಟ್ರೋಲ್ ಆಗ್ತಿಲ್ಲ. ನಿನ್ನೆ ಸಂಜೆ ಹೊಸದಾಗಿ 8 ಪ್ರಕರಣಗಳು ಪತ್ತೆಯಾಗಿದೆ. ಹೊಂಗಸಂದ್ರ ವಾರ್ಡ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ನಿನ್ನೆ ಸಂಜೆ ಮತ್ತೆ ಹೊಂಗಸಂದ್ರದಲ್ಲಿ 5 ಕೇಸ್ಗಳು ಪತ್ತೆಯಾಗಿದೆ. ಹಾಗೆ ಪಾದರಾಯನಪುರದಲ್ಲಿ ಮತ್ತೆ 3 ಮಂದಿಗೆ ಕೊರೋನಾ ಅಟ್ಯಾಕ್ ಆಗಿದೆ. ನಿನ್ನೆ ಹೊಂಗಸಂದ್ರದಲ್ಲಿ 192 ಜನರ ಗಂಟಲ ದ್ರವವನ್ನ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ರ್ಯಾಂಡಮ್ ಟೆಸ್ಟಿಂಗ್ ವೇಳೆ 5 ಕೊರೋನಾ ಸೋಂಕು ದೃಢಪಟ್ಟಿದೆ. ಪೇಷಂಟ್ ನಂಬರ್ 419 ಸಂಪರ್ಕದಲ್ಲಿದ್ದ 2 ವಲಸೆ ಕಾರ್ಮಿಕರಿಗೆ ಕೊರೋನಾ ದೃಢಪಟ್ಟಿದೆ. ಕ್ವಾರಂಟೈನ್ ಅವಧಿ ಮುಗಿಯುವ ವೇಳೆ ಚೆಕ್ ಮಾಡಿದಾಗ 5 ಕೊರೋನಾ ಕಾಣಿಸಿಕೊಂಡಿದೆ. ಇತ್ತ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸ್ತಾ ಇರುವ ಪಾದರಾಯನಪುರದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಿಲ್ಲ. ನಿನ್ನೆ ಸಂಜೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಬಳಿಕ ಮತ್ತೆ 3ರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. 42 ವರ್ಷದ ಮಹಿಳೆ, 20 ವರ್ಷದ ಯುವತಿ ಹಾಗೂ 50 ವರ್ಷದ ಮಹಿಳೆಯರಿಗೆ ಸೋಂಕು ತಗುಲಿರೋದು ಪತ್ತೆಯಾಗಿದೆ. ಕ್ವಾರಂಟೈನ್ನಲ್ಲಿದ್ದವರನ್ನ ತಪಾಸಣೆಗೆ ಒಳಪಡಿಸಿದಾಗ ಕೊರೋನಾ ಸೋಂಕು ತಗುಲಿರೋದು ಕನ್ಫರ್ಮ್ ಆಗಿದೆ. ಇನ್ನು ಪೇಷಂಟ್ 706ರ ಸಂಪರ್ಕದಲ್ಲಿದ್ದ ಪತ್ನಿಗೂ ಸೋಂಕು ಕನ್ಫರ್ಮ್ ಆಗಿದೆ. ಪೇಷಂಟ್ ನಂಬರ್ 706ರ ಪತ್ನಿ 8 ತಿಂಗಳ ಗರ್ಭಿಣಿಯಾಗಿದ್ದು ಹೊಟ್ಟೆ ನೋವು ಅಂತ ವಾಣಿ ವಿಲಾಸ್ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಪತಿಗೆ ಸೋಂಕು ಇರೋದು ದೃಢಪಟ್ಟ ಹಿನ್ನೆಲೆ ಪತ್ನಿಯ ಗಂಟಲ ದ್ರವವನ್ನ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಗಂಟಲ ದ್ರವ ಪರೀಕ್ಷೆಯಲ್ಲಿ 8 ತಿಂಗಳ ಗರ್ಭಿಣಿಗೆ ಸೋಂಕು ಇರೋದು ಪತ್ತೆಯಾಗಿದೆ. 19 ವರ್ಷದ ಗರ್ಭಿಣಿಯನ್ನ ವಾಣಿ ವಿಲಾಸ ಆಸ್ಪತ್ರೆಯಿಂದ ಪಕ್ಕದಲ್ಲೇ ಇದ್ದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆಯೇ ಪಾದರಾಯನಪುರದ ಮತ್ತೊಬ್ಬ ಕೊರೋನಾ ಪಾಸಿಟಿವ್ ಗರ್ಭಿಣಿಗೆ ಹೆರಿಗೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮೂಲಕ ಹೆಣ್ಣು ಮಗು ಜನಿಸಿದೆ. ಪಾದರಾಯನಪುರ ನಿವಾಸಿಯಾಗಿರೋ ಪೇಷಂಟ್ ನಂಬರ್ 738 34 ವರ್ಷದ 9 ತಿಂಗಳ ತುಂಬು ಗರ್ಭಿಣಿಗೆ ಚೆಕಪ್ಗೆ ಅಂತ ಹೋಗಿದ್ದಾಗ ಕೊರೋನಾ ಪಾಸಿಟಿವ್ ಇರೋದು ತಿಳಿದು ಬಂದಿದೆ. ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಸಿಸೇರಿಯನ್ ಮೂಲಕ ಹೆಣ್ಣು ಮಗು ಜನಿಸಿದೆ. ತಾಯಿ, ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಹೆಣ್ಣು ಮಗುವಿನ ರಕ್ತದ ಮಾದರಿಯನ್ನ ಲ್ಯಾಬ್ಗೆ ರವಾನಿಸಲಾಗಿದೆ. ಇನ್ನು ಪೇಷಂಟ್ ನಂಬರ್ 738ರ ಚೆಕಪ್ಗೆ ಹೋಗಿ ಬರ್ತಿದ್ದ ಚಾಮರಾಜಪೇಟೆ ಬಿಬಿಎಂಪಿ ಆಸ್ಪತ್ರೆಯನ್ನ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿದ್ದ ಇತರ ರೋಗಿಗಳನ್ನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಬಿಬಿಎಂಪಿ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗಿದೆ. ಶಿವಾಜಿನಗರದ ಗಲ್ಲಿಗಳಲ್ಲೂ ಕೊರೋನಾ ಭೀತಿ ಶುರುವಾಗಿದೆ. ಸೀಲ್ ಡೌನ್ ಆಗಿದ್ದ ರಸೇಲ್ ಮಾರ್ಕೆಟ್, ಚಾಂದನಿ ಚೌಕ್, ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಜನರ ಓಡಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲಾಗಿದೆ. ಶಿವಾಜಿನಗರದ ಎಲ್ಲ ಪ್ರಮುಖ ರಸ್ತೆಗಳಲ್ಲೂ ಬ್ಯಾರಿಕೇಡ್ ಹಾಕಿ ಪೊಲೀಸರು ಕಣ್ಗಾವಲಿದ್ದಾರೆ. ಸೋಂಕಿನ ಸಂಖ್ಯೆ ಹೆಚ್ಚಾಗುವ ಭೀತಿ ಜನರಲ್ಲಿ ಕಾಡ್ತಾ ಇದೆ. ಮೊದಲ ಹಂತದ ಲಾಕ್ಡೌನ್ ಜಾರಿ ವೇಳೆ ಜನ ರಾಜಾರೋಷವಾಗಿ ಓಡಾಡ್ತಿದ್ರು. ಆದ್ರೆ ಶಿವಾಜಿನಗರಕ್ಕೆ ಕೊರೋನಾ ಹೆಜ್ಜೆ ಇಟ್ಟಿದ್ದೇ ತಡ ಎಲ್ಲ ನಿವಾಸಿಗಳು ಮನೆಯಲ್ಲೇ ಲಾಕ್ ಆಗಿದ್ರೆ. ಹೌಸ್ ಕೀಪಿಂಗ್ ಬಾಯ್ಗೆ ಸೋಂಕು ಕಾಣಿಸಿಕೊಂಡು ಬಳಿಕ ಆತನಿಂದ 4 ವ್ಯಾಪಾರಿಗಳಿಗೆ ಹರಡಿತ್ತು. ಹೀಗಾಗಿ ಜನ ಇದೀಗ ಮನೆಯಿಂದ ಹೊರಬರಲು ಹೆದರ್ತಿದ್ದಾರೆ.
ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಬೆಂಗಳೂರಿಗೆ ದೊಡ್ಡ ಕಂಟಕವಾಗಿರೋದು ಈಗ ಶಿವಾಜಿನಗರ, ಹೊಂಗಸಂದ್ರ ಮತ್ತೆ ಪಾದರಾಯನಪುರ. ಇಲ್ಲಿವರೆಗೂ ಎಷ್ಟು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ, ಹಾಗೆ ಅಲ್ಲಿ ಆ ವಾರ್ಡ್ ಇರ್ಬೋದು ಅಥವಾ ಆ ಏರಿಯಾವನ್ನ ಯಾವ ರೀತಿ ಸೀಲ್ ಡೌನ್ ಮಾಡಲಾಗಿದೆ? ಚೈತ್ರ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ಈಗ ವರದಿಯಾಗ್ತಿರುತ್ತದೆ ಒಂದು ಹೊಂಗಸಂದ್ರ ಮತ್ತು ಪಾದರಾಯನಪುರ ಹಾಗೂ ಶಿವಾಜಿನಗರ ಅಂತ ಹೇಳಬೇಕಾಗುತ್ತೆ. ಇದೀಗ ಏನು ಹೊಂಗಸಂದ್ರದಲ್ಲಿ ಏನು ಕಾರ್ಮಿಕರು, ಬಿಹಾರಿ ಮೂಲದ ಕಾರ್ಮಿಕರಿಗೆ ಈ ಮೊದಲ ಹಂತದಲ್ಲಿ ಸುಮಾರು 5 ಜನ ಕಾರ್ಮಿಕರಿಗೆ ಮತ್ತು ಸ್ಥಳೀಯರಿಗೂ ಸಹ ಕಾಣಿಸ್ಕೊಂಡಿತ್ತು. ಆದರೆ ಇದೀಗ ನಿನ್ನೆ ಮತ್ತೆ 4 ಹೊಸ ಕೇಸ್ಗಳು ಪತ್ತೆಯಾಗಿರೋದ್ರಿಂದ ಅಲ್ಲಿನ ಜನ ಸಹ ಮತ್ತೆ ಆತಂಕಕ್ಕೆ ಈಡಾಗಿರುವಂಥದ್ದು. ಯಾಕಂದರೆ ಒಂದು ಹಂತದಲ್ಲಿ ಸುಮಾರು 7-8 ಜನರಿಗೆ ಕಾಣಿಸ್ಕೊಂಡು ಎಲ್ಲರೂ ಸಹ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿ ಕೆಲವರು ಇತ್ತೀಚೆಗಷ್ಟೇ ಡಿಸ್ಚಾರ್ಜ್ ಆಗಿದ್ರು. ಆದ್ರೆ ನಿನ್ನೆಯಿಂದ ಮತ್ತೆ ಒಂದಷ್ಟು ಜನರಿಗೆ ಕಾಣಿಸ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕಾರ್ಮಿಕರು ಮತ್ತೆ ಅಲ್ಲಿನ ಸ್ಥಳೀಯರು ಸಹ ಭೀತಿಗೊಳಗಾಗಿದ್ದಾರೆ. ಇನ್ನು ಉಳಿದಂತೆ ಪಾದರಾಯನಪುರದಲ್ಲಿ ಒಟ್ಟು 37 ಕೇಸ್ಗಳು ಈಗ ವರದಿಯಾಗಿರುವಂಥದ್ದು. ಅದರಲ್ಲಿ ನಿನ್ನೆ ಸಹ 3 ಕೇಸ್ಗಳು ಹೊಸದಾಗಿ ವರದಿಯಾಗಿರೋದ್ರಿಂದ ಅಲ್ಲಿನ ನಿವಾಸಿಗಳು ಸಹ ಈಗ ನಿದ್ದೆಗೆಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಪಾದರಾಯನಪುರವನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸುಮಾರು ಕಳೆದ 1.5 ತಿಂಗಳಿಂದ ಸೀಲ್ ಡೌನ್ ಮಾಡಿ ಬಂದೋಬಸ್ತ್ ಅನ್ನು ಸಹ ಮಾಡಲಾಗಿತ್ತು. ಪೊಲೀಸರು ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಸದಾ ಹದ್ದಿನ ಕಣ್ಣನ್ನ ಇಟ್ಕೊಂಡು ಆ ಒಂದು ವಾರ್ಡ್ ಮೇಲೆ ನಿಗಾ ಇಟ್ಟಿದ್ರು ಸಹ ಅಲ್ಲಿನ ಕೇಸ್ಗಳು ಮತ್ತೆ ಹೆಚ್ಚಾಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲಿನ ಸಾರ್ವಜನಿಕರು ಮತ್ತೆ ಅಧಿಕಾರಿಗಳಲ್ಲಿ ಒಂದ್ ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡಿದೆ. ಇನ್ನುಳಿದಂತೆ ಹೊಸದಾಗಿ ಈಗ ಶಿವಾಜಿನಗರದಲ್ಲೂ ಸಹ ಸೋಂಕು ಪತ್ತೆ ಆಗಿರೋದ್ರಿಂದ ಅಲ್ಲಿ ಓರ್ವನಿಂದ ಈಗ 4 ಜನರಿಗೆ ಸೋಂಕು ಹರಡಿದೆ. ಮತ್ತೆ ಆ ಒಂದು ಸೋಂಕಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಸಹ ಇರೋದ್ರಿಂದ ಅಲ್ಲಿನ ಜನರಲ್ಲಿ ಸಹ ಎಲ್ಲೋ ಒಂದ್ ಕಡೆ ಮತ್ತೆ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಶಿವಾಜಿನಗರದ ಸುತ್ತಮುತ್ತಲಿನ ಎಲ್ಲಾ ಏರಿಯಾಗಳು ಸಹ ಸೀಲ್ ಡೌನ್ ಮಾಡಿ ಒಂದು ಕಟ್ಟುನಿಟ್ಟಿನ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಆದ್ರೂ ಸಹ ಏನು ಹೌಸ್ ಕೀಪಿಂಗ್ ಬಾಯ್ ಏನಿದೆ ಆತನ ಜೊತೆ ಸಂಪರ್ಕದಲ್ಲಿದ್ದಂತ ಮತ್ತಷ್ಟು ಮಂದಿಗೆ ಸೋಂಕು ಹರಡೋ ಒಂದು ಭೀತಿ ಇರೋದ್ರಿಂದ ಸಾರ್ವಜನಿಕರು ಈಗ ಎಲ್ಲರೂ ಸಹ ಮನೆಗಳಲ್ಲೇ ಲಾಕ್ ಆಗಿರೋದು ಸಹ ಕಾಣಬಹುದು. ಚೈತ್ರ, ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಕೊರೋನಾ ಸೋಂಕಿತ 5 ತಿಂಗಳ ಗರ್ಭಿಣಿ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಕಾರಣ ಬಾಗಲಕೋಟೆಯ ಮಹಿಳೆಗೆ ಗರ್ಭಪಾತ ಮಾಡಲಾಗಿದೆ. ಬಾದಾಮಿ ತಾಲೂಕಿನ ಢಾಣಕ ಶಿರೂರು ಗ್ರಾಮದ ಗರ್ಭಿಣಿಗೆ ಕಿಡ್ನಿ ಸಮಸ್ಯೆ, ಮಾನಸಿಕ ಖಿನ್ನತೆ ಸೇರಿದಂತೆ ಹಲವು ಸಮಸ್ಯೆಗಳು ಇತ್ತು. ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿತ್ತು. ಮಹಿಳೆಯ ಜೀವಕ್ಕೆ ಅಪಾಯ ಎದುರಾಗಬಹುದು ಎಂದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಪಾತ ಮಾಡಲಾಗಿದೆ. ಗರ್ಭಪಾತದ ಬಳಿಕ ಮಹಿಳೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ ಎಂದು ವೈದ್ಯರು ಹೇಳಿದ್ದಾರೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ನಿನ್ನೆ ಒಂದೇ ದಿನ 12 ಹೊಸ ಕೊರೋನಾ ಕೇಸ್ ದೃಢವಾಗಿದೆ. 18 ವರ್ಷದ ಯುವತಿಯಿಂದ 12 ಮಂದಿಗೆ ಸೋಂಕು ಹರಡಿದೆ. ಇಂದು ಮತ್ತಷ್ಟು ಕೇಸ್ ಹೊರಬರುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಿದೆ. ಕಂಟೋನ್ಮೆಂಟ್ ಝೋನ್ನಲ್ಲಿರುವ ಭಟ್ಕಳದ ಮದೀನಾ ಕಾಲೋನಿ ಸಂಪೂರ್ಣವಾಗಿ ಸೀಲ್ ಡೌನ್ ಆಗಿದೆ. ಮದೀನಾ ಕಾಲೋನಿ ಸುತ್ತಮುತ್ತ ಹಾಟ್ಸ್ಪಾಟ್ ಕ್ಲಸ್ಟರ್ ಝೋನ್ ಮಾಡಿದ್ದು ಯಾರಿಗೂ ಹೊರಬರಲು ಒಳ ಹೋಗಲು ಅವಕಾಶವಿಲ್ಲ. ಭಟ್ಕಳದ ಜನರಿಗೆ ನೀಡಿದ್ದ ಪಾಸ್ಗಳನ್ನು ತೆರವು ಮಾಡಿದ್ದು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಕೊರೋನಾ ಕೇಸ್ ಹೆಚ್ಚಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಭಟ್ಕಳದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಆರೋಗ್ಯ ಇಲಾಖೆ 120 ಶಂಕಿತರ ಸ್ವಾಬ್ ಪ್ರಯೋಗಾಲಯಕ್ಕೆ ಕಳುಹಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 13 ಆಕ್ಟಿವ್ ಕೇಸ್ಗಳಿದ್ದು 53 ಮಂದಿಯ ಆರೋಗ್ಯ ವರದಿ ಇಂದು ಬರಬೇಕಿದೆ. ಮತ್ತಷ್ಟು ಸುದ್ದಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮದ್ಯಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ. ಇಂದಿನಿಂದ ಬಾರ್ ಕ್ಲಬ್ಗಳಲ್ಲೂ ಮದ್ಯ ಮಾರಾಟಕ್ಕೆ ಅವಕಾಶ ಕೊಟ್ಟಿದೆ. ಹೆಚ್ಚಿನ ದರ ವಿಧಿಸದೆ ಕೇವಲ ಎಂಆರ್ಪಿ ದರದಲ್ಲಿ ಮಾತ್ರ ಮಾರಾಟ ಮಾಡಬೇಕು. ಅದರಲ್ಲೂ ಪಾರ್ಸಲ್ ಮಾತ್ರ ನೀಡಬೇಕು ಅಂತ ತಿಳಿಸಿದೆ. ಎಂಆರ್ಪಿಗಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದ್ರೆ ಲೈಸೆನ್ಸ್ ರದ್ದು ಮಾಡೋದಾಗಿ ತಿಳಿಸಿದೆ. ಇಂದಿನಿಂದ ಬೆಳಗ್ಗೆ 9 ರಿಂದ ಸಂಜೆ 7 ಗಂಟೆಯ ತನಕ ವೈನ್ ಶಾಪ್ಗಳ ಜೊತೆಗೆ ಬಾರ್ಗಳಲ್ಲೂ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಎಂದು ಅಬಕಾರಿ ಸಚಿವ ಎಚ್ ನಾಗೇಶ್ ಮಾಹಿತಿ ನೀಡಿದ್ದಾರೆ. ಇನ್ನು ಮದ್ಯ ಮಾರಾಟದಿಂದ ಈ ವರ್ಷ ಅಬಕಾರಿ ಆದಾಯ 25,000 ಕೋಟಿ ಬರಲಿದೆ. ಈ ವರ್ಷ 2,500 ಕೋಟಿ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಮದ್ಯಪ್ರಿಯರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಮದ್ಯ ಖರೀದಿಸುತ್ತಿದ್ದಾರೆ. ಹೀಗಾಗಿ ಸಮಾಜದಲ್ಲಿ ಕೊರೋನಾ ಹರಡದಂತೆ ನೋಡಿಕೊಳ್ಳಲು ಹಾಗೂ ಸಾಮಾಜಿಕ ಅಂತರದ ಹಿತದೃಷ್ಟಿಯಿಂದ ಎಲ್ಲಾ ರಾಜ್ಯಗಳು ಮಳಿಗೆಗಳಲ್ಲಿ ಮದ್ಯ ಮಾರಾಟ ಮಾಡುವ ಬದಲು ಹೋಮ್ ಡೆಲಿವರಿ ಮಾಡುವುದು ಸೂಕ್ತ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜೊತೆಗೆ ಈ ಬಗ್ಗೆ ಯಾವುದೇ ಆದೇಶ ನೀಡೋದಿಲ್ಲ ಅಂತಾನೂ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು
ಕಳಿಸಿದ ಮೇಲೆ ನಮ್ಮ ಪ್ರಪೋಸಲ್ಲು ಮುಖ್ಯಮಂತ್ರಿಗಳು ಅನುಮೋದನೆ ಈಗಾಗಲೇ ಕೊಟ್ಟಿರ್ಬೋದು ಅಂತ ಅನ್ಕೊಂತೀನಿ. ಇವತ್ತು ಸಾಯಂಕಾಲದಿಂದ ಇಲ್ಲ ನಾಳೆಯಿಂದ ಅದನ್ನು ಓಪನ್ ಮಾಡ್ತೇವೆ. ಅದು ಏನಂದ್ರೆ ಯಾರು ಇರಂಗಿಲ್ಲ, ಅದು ಪಾರ್ಸೆಲ್. ಬಾರು ರೆಸ್ಟೋರೆಂಟ್ ಇಲ್ಲ, ಬಾರು, ಆಮೇಲೆ ಕ್ಲಬ್ಬು, ಆಮೇಲೆ ಲಾಡ್ಜಿಂಗ್ಸ್, CL7, CL4, CL7 ಆ್ಯಂಡ್ CL9 ಈ ಲೈಸೆನ್ಸ್ಗಳಿರುವಂಥ ಶಾಪ್ಸನ್ನು ಅಂಗಡಿಗಳು ಓಪನ್ ಆಗುತ್ತೆ. ಪಾರ್ಸೆಲ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. CL7 ಅಂದರೆ ಈ ಲಾಡ್ಜಿಂಗ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಜೊತೆ ಲಾಡ್ಜಿಂಗ್ ಇರುತ್ತೆ, ಅದು CL7. ಅದು ಪರ್ಮಿಷನ್ ಇದೆಯಲ್ಲ. ಬೆಂಗಳೂರು ಸಿಟಿಯಲ್ಲಿ ಮಹಾನಗರ ಪಾಲಿಕೆ ಏರಿಯಾದಲ್ಲಿ 15 ರೂಮ್ ಇರಬೇಕು ಲಾಡ್ಜಿಂಗ್. 15 ರೂಮ್ ಇದ್ದು ಒಂದು ಸೇಲ್ ಕೌಂಟ್ರು, ಕಿಚನ್ ಇರಬೇಕು, ಹಾಲ್ ಇರಬೇಕು. ರೂರಲಲ್ಲಿ ಹೊರತುಪಡಿಸಿ, ಅದು ಕಾರ್ಪೊರೇಷನ್ ಏರಿಯಾ ಹೊರತುಪಡಿಸಿ ರೂರಲ್ಲಿ 10 ರೂಮ್ ಇದ್ದರೆ ನಾವು CL7 ಪರ್ಮಿಷನ್ ಕೊಡ್ತೀವಿ ಸೇಲ್ ಮಾಡೋಕ್ಕೆ ಲಿಕ್ಕರ್. ಸೊ ಇದು ಬಾರು, ಕ್ಲಬ್ಬು, ಲಾಡ್ಜಲ್ಲಿ ಬಾರ್ ಪರ್ಮಿಷನ್ ಇರುತ್ತೆ ವಿತ್ ಸರ್ಟನ್ ಕಂಡೀಷನ್ಸ್. ಕಟಿಂಗ್ ಶಾಪ್, ಬ್ಯೂಟಿ ಪಾರ್ಲರ್, ಸಲೂನ್ ಶಾಪ್ಗಳನ್ನ ದಯವಿಟ್ಟು ಓಪನ್ ಮಾಡಬೇಡಿ ಅಂದ್ರೂ ಕೇಳ್ತಾ ಇಲ್ಲ. ಕಟಿಂಗ್, ಶೇವಿಂಗ್ ಅಂತ ಮನೆಯಿಂದ ಹೊರ ಹೋಗಬೇಡಿ ಅಂದ್ರೂ ಜನ ಕೇಳ್ತಿಲ್ಲ. ಯಾರ ಭಯವೂ ಇಲ್ಲದೆ ಬೆಂಗಳೂರಿನ ಹಲವೆಡೆ ಕಟಿಂಗ್ ಶಾಪ್ ಓಪನ್ ಆಗ್ತಿವೆ. ನಿತ್ಯ ಬೆಳಗ್ಗೆ 6 ಗಂಟೆಗೆ ಕಟಿಂಗ್ ಶಾಪ್ ಓಪನ್ ಆದ್ರೆ ಜನ ಡಬಲ್ ರೇಟ್ ಅಂದ್ರೂ ಹೋಗ್ತಿದ್ದಾರೆ. ಕಟಿಂಗ್ಗೆ 100 ರೂಪಾಯಿ ಜಾಗದಲ್ಲಿ 200 ರೂಪಾಯಿ, ಶೇವಿಂಗ್ಗೆ 50 ರೂಪಾಯಿ ಜಾಗದಲ್ಲಿ 100 ರೂಪಾಯಿ ಅಂದ್ರೂ ಜನ ಕೊಡ್ತಿದ್ದಾರೆ. ಬೆಂಗಳೂರಿನ ಬಸವನಗುಡಿ, ಹನುಮಂತನಗರ, ಚಾಮರಾಜಪೇಟೆಯಲ್ಲಿ ಸಲೂನ್ ಶಾಪ್ ಓಪನ್ ಆಗಿರೋ ದೃಶ್ಯಾವಳಿ ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್ಕಾರವೇನೋ 5,000 ಕೊಡ್ತೀನಿ ಅಂತ ಹೇಳಿದೆ, ಆದ್ರೆ ಜೀವನ ನಡಿಬೇಕಲ್ಲ ಅಂತಾರೆ ಸಲೂನ್ ಶಾಪ್ನವರು. ಈ ಶಾಪ್ಗಳಿಂದ ಕೊರೋನಾ ಹರಡಿದ್ರೆ ಯಾರು ಹೊಣೆ ಅನ್ನೋ ಪ್ರಶ್ನೆಗೆ ಕಟಿಂಗ್ ಶಾಪ್ನವರ ಬಳಿಯೂ ಉತ್ತರವಿಲ್ಲ. ಕೊರೋನಾ ಭಯವಿಲ್ಲದೆ ಅಲ್ಲಿಗೆ ಹೋಗೋ ಜನರ ಬಳಿಯೂ ಉತ್ತರವಿಲ್ಲ. ಈ ಭಾಗದ ಪೊಲೀಸರು ಏನ್ ಮಾಡ್ತಿದ್ದಾರೆ? ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾ ಅಥವಾ ಸರ್ಕಾರವು ಜಾಣ ಮೌನ ವಹಿಸುತ್ತಾ? ನೋಡಬೇಕು. ಕೊರೋನಾ ಲಾಕ್ಡೌನ್ನಿಂದ ಹೊರ ರಾಜ್ಯದಿಂದ ಬಂದಂತಹ ವಲಸೆ ಕಾರ್ಮಿಕರು ಊರುಗಳಿಗೆ ತೆರಳಲಾಗದೆ ಕಂಗಾಲಾಗಿದ್ರು. ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದ್ರೆ ಕಾರ್ಮಿಕರನ್ನ ಕಳುಹಿಸುವಂತೆ ಕೇಂದ್ರ ಸರ್ಕಾರದ ಸೂಚನೆ ನೀಡಿತ್ತು. ಅದರಂತೆ ನಿನ್ನೆ ಬೆಂಗಳೂರಿನಿಂದ ಲಖನೌಗೆ ಹಾಗೂ ಮಾಲೂರಿನಿಂದ ಬಿಹಾರಕ್ಕೆ ರೈಲುಗಳು ತೆರಳಿದ್ವು. ಈಗ ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರಲು ಸಾವಿರಾರು ಜನರು ಕಾಯ್ತಿದ್ದಾರೆ. ರಾಜ್ಯಕ್ಕೆ ಬರಲು ಅನುಮತಿ ಕೋರಿ 56,000 ಜನರು ಆಯಾ ಜಿಲ್ಲೆಗಳ ಡಿಸಿ ಮತ್ತು ರಾಜ್ಯದ ನೋಡಲ್ ಅಧಿಕಾರಿಗಳ ಬಳಿ ಕನ್ನಡಿಗರು ನೋಂದಾಯಿಸಿಕೊಂಡಿದ್ದಾರೆ. 56,000 ಜನರಲ್ಲಿ ಕೇವಲ 4,068 ಮಂದಿಗೆ ರಾಜ್ಯಕ್ಕೆ ಬರಲು ಅನುಮತಿ ನೀಡಲಾಗಿದೆ. ಇನ್ನುಳಿದಂತೆ ಡಿಸಿಗಳ ಬಳಿ 45,000 ಅರ್ಜಿ ಬಾಕಿ ಇದೆ. ಹಾಗೆ ನೋಡಲ್ ಅಧಿಕಾರಿಗಳ ಬಳಿ 6,000 ಅರ್ಜಿ ಬಾಕಿ ಇದೆ. ಇನ್ನು 56,000 ಮಂದಿಯಲ್ಲಿ ಬೆಂಗಳೂರಿಗೆ ಬರಲು 25,700 ಮಂದಿ ನೋಂದಾಯಿಸಿಕೊಂಡಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಮುಂಬೈಲಿರೋ ಕನ್ನಡಿಗರನ್ನ ಮಾರ್ತಿದೆ ಅನಿಸುತ್ತೆ. ಇಲ್ಲಿನ ನಮ್ಮ ಪರಿಸ್ಥಿತಿ ಏನು, ನಮ್ಮ ಸ್ಥಿತಿಗತಿ ಏನು ಅಂತ ಯಾವ ನಾಯಕರು ಕೂಡ ನಮ್ಮನ್ನ ವಿಚಾರಿಸಿಲ್ಲ ಇವತ್ತಿನವರೆಗೂ. ಅಟ್ಲೀಸ್ಟ್ ಇವಾಗ ಸರ್ಕಾರ ಮಾಡ್ತೀವಲ್ಲ. ಕೊರೋನಾ ವೈರಸ್ ನಿಯಂತ್ರಣದ ಹಿನ್ನೆಲೆ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆಯನ್ನ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ನಡೆಸಲು ಐಸಿಎಂಆರ್ ಅನುಮತಿ ನೀಡಿದೆ. ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಐಸಿಎಂಆರ್ ಅನುಮತಿ ನೀಡಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಪ್ರಾರಂಭಗೊಳ್ಳಲಿದೆ. ಹುಬ್ಬಳ್ಳಿಯ ಕಿಮ್ಸ್ ಸೇರಿದಂತೆ ರಾಜ್ಯಾದ್ಯಂತ 12 ಆಸ್ಪತ್ರೆಗೆ ಐಸಿಎಂಆರ್ ಅನುಮತಿ ನೀಡಿದೆ. ಕೆಲವೇ ದಿನಗಳಲ್ಲಿ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಆರಂಭವಾಗಲಿದ್ದು ಇದರಿಂದಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿತರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗುಣಪಡಿಸಬಹುದಾಗಿದೆ. ವಿಜಯಪುರದ ಭೀಮಾ ತೀರದ ಚಡಚಣ ಪಿಎಸ್ಐ ಅವರನ್ನ ವರ್ಗಾವಣೆ ಮಾಡಿ ಎಸ್ಪಿ ಅನುಪಮಾ ಅಗರ್ವಾಲ್ ಆದೇಶ ಮಾಡಿದ್ದಾರೆ. ಕೊರೋನಾ ಸಮಯದಲ್ಲೂ ಸಾಮಾಜಿಕ ಅಂತರ ಉಲ್ಲಂಘಿಸಿ ಹಲವು ಗ್ರಾಮಗಳಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಆರೋಪ ಎದುರಾಗಿದೆ. ಜೊತೆಗೆ ಬೇರೆ ಬೇರೆ ಆರೋಪಗಳು ಇದ್ದಿದ್ರಿಂದ ತನಿಖೆಗೆ ಆದೇಶಿಸಿ ಒಒಡಿ ಮೇಲೆ ಎಸ್ಪಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿದ್ರು ಮಹಾರಾಷ್ಟ್ರದ ಗಡಿಯಲ್ಲಿರುವ ಚಡಚಣ ಪಟ್ಟಣದಲ್ಲಿ ದಿನಕ್ಕೊಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಿಎಸ್ಐ ಮಹದೇವ ಯಲಿಗಾರ ಪಾಲ್ಗೊಂಡಿದ್ರು ಎನ್ನಲಾಗಿದೆ. ನೂರಾರು ಜನರ ಸಮ್ಮುಖದಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಬಳಸದೆ ನಡೆದಿದ್ದ ಕಾರ್ಯಕ್ರಮಗಳ ಆಧಾರದಲ್ಲಿ ವರ್ಗಾವಣೆ ಮಾಡಲಾಗಿದೆ.
ಲಾಕ್ಡೌನ್ ಹೊತ್ತಲ್ಲಿ ತೋಟಗಾರಿಕೆ ಬೆಳೆ ಬೆಳೆದ ರೈತ ಮಾರಾಟ ಮಾಡಲಾಗದೆ ಸಂಕಷ್ಟದಲ್ಲಿರುವಾಗಲೇ ಗಾಯದ ಮೇಲೆ ಬರೆ ಎಳೆಯೋ ರೀತಿ ಬ್ಯಾಂಕುಗಳು ವರ್ತಿಸ್ತಾ ಇವೆ. ಕಲಬುರಗಿ ಜಿಲ್ಲೆಯಲ್ಲಿ ಬೆಂಬಲ ಬೆಲೆಯೊಂದಿಗೆ ರೈತರು ತೊಗರಿ ಮಾರಾಟ ಮಾಡುತ್ತಿದ್ದಾರೆ. ಕ್ವಿಂಟಾಲ್ಗೆ 6,100 ರೂಪಾಯಿಗಳಂತೆ ಪ್ರತಿ ರೈತನಿಂದ ಸರ್ಕಾರ 10 ಕ್ವಿಂಟಾಲ್ ತೊಗರಿ ಖರೀದಿ ಮಾಡಿದೆ. ಅಲ್ಲದೆ ರೈತರ ಖಾತೆಗಳಿಗೆ ಹಣವನ್ನೂ ಜಮಾ ಮಾಡಿದೆ. ಆದರೆ ಗ್ರಾಮದ ವಿಜಯ ಬ್ಯಾಂಕ್ ಮ್ಯಾನೇಜರ್ 500 ರೈತರ ಖಾತೆಗಳನ್ನು ಸೀಸ್ ಮಾಡಿರೋದ್ರಿಂದ ಹಣ ಡ್ರಾ ಮಾಡೋಕೆ ಆಗದೆ ರೈತರು ಅಸಹಾಯಕರಾಗಿದ್ದಾರೆ. ಬೇರೆ ರೈತರಿಗೆ ಗ್ಯಾರಂಟರ್ ಆಗಿ ಸಹಿ ಮಾಡಿರೋದು ಈ ರೈತರಿಗೆ ಕುತ್ತಾಗಿ ಪರಿಣಮಿಸಿದೆ. ಗ್ಯಾರಂಟರ್ ಆಗಿ ಸಹಿ ಹಾಕಿದ ರೈತ ಮೊದಲು ಸಾಲ ಮರುಪಾವತಿಸಿ ನಂತರ ಹಣ ಬಿಡಿಸಿಕೊಂಡು ಹೋಗಿ ಅಂತ ಬ್ಯಾಂಕ್ ಅಧಿಕಾರಿಗಳು ಹಠ ಹಿಡಿದಿದ್ದಾರೆ. ಸಾಲ ಮರುಪಾವತಿಗೆ ಜೂನ್ ಜುಲೈ ತಿಂಗಳವರೆಗೂ ಅವಕಾಶವಿದೆ. ಒಂದು ವೇಳೆ ತಮ್ಮ ಹೆಸರಲ್ಲಿ ಸಾಲ ಬಾಕಿ ಇದ್ರೆ ಮುರಿದುಕೊಳ್ಳಲಿ, ಅದನ್ನ ಬಿಟ್ಟು ಗ್ಯಾರಂಟರ್ ಆದವರ ಸಾಲ ಮರುಪಾವತಿಸುವವರೆಗೂ ಹಣ ನೀಡೋದಿಲ್ಲ ಅನ್ನೋದು ಸರಿಯಲ್ಲ. ಮುಂಗಾರು ಕೃಷಿ ಚಟುವಟಿಕೆಗಳಿಗೆ ಸಿದ್ಧತೆ ಮಾಡಿಕೊಳ್ಳಬೇಕಿರೋ ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಈ ರೀತಿ ಉದ್ದಟತನ ತೋರ್ತಾ ಇರೋದು ಸರಿಯಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ತೊಗರಿಯ ಹಣ ಡ್ರಾ ಮಾಡಿಕೊಳ್ಳಲು ಅವಕಾಶ ನೀಡುವಂತೆಯೂ ಆಗ್ರಹಿಸಿದ್ದಾರೆ. ತೊಗರಿ ರೊಕ್ಕ ನಮ್ಮ ವಿಜಯ ಬ್ಯಾಂಕ್ ಕಿರಣಿದಾಗ ಬಂದು ಬಿದ್ದಾವ್ರಿ. ನಾವು ಹೋಗಿ ಕೇಳಿದ್ರೆ ನಮ್ಮ ಅಕೌಂಟ್ ಎಲ್ಲ ಸೀಸ್ ಮಾಡಿಬಿಟ್ಟಾನ್ರಿ. ಒಂದು 500 ಅಕೌಂಟ್ ಸೀಸ್ ಮಾಡಿಬಿಟ್ಟಾನೆ. ಎಲ್ಲರಿಗೆ ಹೋಗಿ ಮ್ಯಾನೇಜರ್ಗೆ ಹೋಗಿ ಭೇಟಿ ಆದ್ರೆ ನೀವು ಅನ್ಕರ ಗ್ಯಾರಂಟರ್ ಆಗಿರಿ, ಅದ್ರ ದಿವಸದಿಂದ ನಿಮ್ಮ ಅಕೌಂಟ್ ಸೀಸ್ ಮಾಡೀವಿ ಅಂತ ಹೇಳ್ತಾನೆ. ರೆಗ್ಯುಲರ್ ಇದ್ರೂ ರೀ ಸರ್, ತೊಗರಿ ಎಲ್ಲ ರೈತರ ಖರೀದಿ ಸರ್ಕಾರ ಕೊಟ್ಟಿವಿ, ದುಡ್ಡು ಬಂದು ಬಿದ್ದರೂ ನಮಗೆ ಬರಲಾರ್ದಂಗೆ ಆಗ್ಬಿಟ್ಟಾರೆ. ಬೇರೆಯವ್ರಿಗೆ ಗ್ಯಾರಂಟಿ ಆಗಿವ್ರಿ. ಅವರು ಇನ್ನೂ 5 ವರ್ಷ ಆಗಿಲ್ರಿ. ಜೂನ್ ತಿಂಗಳು ಬಂದ್ರೆ 5 ವರ್ಷ ಆಗ್ತಾರೆ. ಹೊಸ ಕಾಗದ ಪತ್ರ ಮಾಡ್ಬೇಕ್ರಿ. ಕಾಗದ ಪತ್ರ ಮಾಡೋದು ಇನ್ನು ಮುಂದೆ ಅದ ಅಂದ್ರೂ ಗ್ಯಾರಂಟಿ ಆದವ್ರಿಗೆ ಹಿಡ್ಕೊಂಡ್ಬಿಟ್ಟಾನೆ. ರೈತರ ಸಾಲದ ಮ್ಯಾಗ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟಾನೆ. ಒಬ್ಬ ರೈತ ಇವ್ರನ್ನ ಕೈಲ್ರಿ 1,05,000 ರೂಪಾಯಿ ಇನ್ಸೂರೆನ್ಸ್ ಕ್ರಾಪ್ ಲೋನ್ ಮ್ಯಾಗ ಜಮಾ ಮಾಡ್ಕೊಂಡು ತೊಗೊಂಡ್ಬಿಟ್ಟಾನೆ. ಹಿಂಗಾಗಿ ರೈತರು ಭಾಳ ಕಷ್ಟದಾಗ ಅದ ರೀ. ಹ್ಯಾಂಗೆ ಬಗೆಹರಿಸ್ತಾರೋ ಸರ್ಕಾರದವ್ರು ಬಗೆಹರಿಸಬೇಕು. ರೈತರು ತೊಗರಿ ಎಲ್ಲ ಅಕೌಂಟಿಗೆ ಬಿದ್ದು ರೊಕ್ಕಗಳು ಏನಾದ್ರೆ ಎಲ್ಲರೂ ಲಾಕ್ ಮಾಡಿಬಿಟ್ಟಾನ್ರಿ. ರೆಗ್ಯುಲರ್ ಅಕೌಂಟ್ ಇದ್ರೂ ಲಾಕ್ ಮಾಡ್ಯಾನ್ರಿ. ಜಮೀನು ಆದ್ರೂ ಇದು ಮಾಡ್ಯಾನ. ಆಯಿತು ಕಾಗದ ಪತ್ರ ಮಾಡೋದೇ ಇದು ಮಾಡ್ಯಾನ. ಎಲ್ಲ ರೀತಿ ಎಲ್ಲ ಕುಲ್ಲ ಇದೆ, ಎಲ್ಲರೂ ಲಾಕ್ ಮಾಡಿಬಿಟ್ಟಾನ್ರಿ. ಒಟ್ಟು ಭಾಳ ತೊಂದರೆ ಮಾಡತ್ತಂಟಿ. ಕೇಳಿದ್ರೆ ನೀವೇನು ಲಾಕ್ ಮಾಡಿಬಿಟ್ಟು ನೀವು ಏನು ಮಾಡ್ಕೊತೀರಿ, ಮಾರಿ ಡಿ ಸಿ ಬಿಲ್ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ, ಅದು ಕಟ್ಟಬೇಕು, ಅವ್ರು ಕಟ್ಸು ಒಯ್ಯಿ ಅಂತಾನೆ. ಅವರೆಲ್ಲ ಏನೋ ಟೈಮ್ ಅದ ರೀ. ಅವ್ರೇನ ರಿನ್ಯೂವಲ್ ಅಂದ್ರೆ ವರ್ಷಿಗೊಮ್ಮೆ ಜೂನ್ದಾಗ ರಿನ್ಯೂವಲ್ ಆತಾರಿ. ಕಾಗದ ಪತ್ರ ಹೀಗೆ ಮಾಡಂತಂಡಿ. ಲಾಕ್ಡೌನ್ ಕಾಗದ ಪತ್ರ ಮುಗಿದು ಹೆಂಗೆ ಮಾಡಕ್ಕೆ ಬರ್ತಾರೆ ಅಂತೇಳಿ ಎಲ್ಲರೂ ರೊಕ್ಕ ಕಟ್ಕೊಂಡ್ಬಿಟ್ಟಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾ ಕಾಲದಲ್ಲಿ ಸಂಕಷ್ಟಕ್ಕೀಡಾಗಿರೋ ಕಲಬುರಗಿ ರೈತರಿಗೆ ಕೊರೋನಾ ವಾರಿಯರ್ಸ್ ನೆರವು ನೀಡಿ ಅನ್ನದಾತನಿಗೆ ಬಲ ನೀಡಿದ್ದಾರೆ. ಲಾಕ್ಡೌನ್ ಕಾರಣದಿಂದಾಗಿ ರೈತರ ತೋಟಗಾರಿಕಾ ಬೆಳೆಗಳು ಹೊಲದಲ್ಲಿಯೇ ಕೊಳೆತು ಹೋಗ್ತಿವೆ. ಇದರಿಂದ ಕಲಬುರಗಿ ಜಿಲ್ಲೆಯ ರೈತರು ಗೋಳಿಡುತ್ತಿದ್ದಾರೆ. ಇದನ್ನು ಗಮನಿಸಿರೋ ಕೊರೋನಾ ವಾರಿಯರ್ಸ್ ರೈತ ಸಮುದಾಯದ ನೆರವಿಗೆ ಮುಂದಾಗಿದ್ದಾರೆ. ರೈತರು ಬೆಳೆದ ಬೆಳೆಗಳನ್ನ ಗ್ರಾಹಕರ ಮನೆ ಮನೆಗೆ ತಲುಪಿಸೋ ಕಾರ್ಯ ಮಾಡುತ್ತಿದ್ದಾರೆ. ಸೇವಾ ಮನೋಭಾವದೊಂದಿಗೆ ಉತ್ಪನ್ನಗಳನ್ನ ಮಾರುವ ಹೊಣೆ ಹೊತ್ತುಕೊಂಡಿದ್ದಾರೆ. ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಗ್ರಾಹಕರ ಮನೆಗಳಿಗೆ ತಲುಪಿಸುತ್ತಿದ್ದಾರೆ. ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತಿರುವ ವಿವಿಧ ವಯಸ್ಸಿನವರು ಸೇರಿ ಕೊರೋನಾ ಪಡೆ ರಚಿಸಿದ್ದಾರೆ. ರೈತರ ಹೊಲಗಳಿಗೆ ಹೋಗಿ ಅಲ್ಲಿನ ಉತ್ಪನ್ನಗಳನ್ನ ತಂದು ವಿವಿಧ ಬಡಾವಣೆಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ತೋಟಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಜೊತೆಗೆ ನೆರೆ ಜಿಲ್ಲೆಗಳ ಬೆಳೆಗಳಿಗೂ ಮಾರಾಟದ ವ್ಯವಸ್ಥೆ ಮಾಡುತ್ತಿದ್ದಾರೆ. ಆದರೂ ರೈತರಿಂದ ಯಾವುದೇ ಕಮಿಷನ್ ತೆಗೆದುಕೊಂಡಿಲ್ಲ. ರೈತರ ಹೊಲಕ್ಕೆ ಖುದ್ದಾಗಿ ಹೋದಲ್ಲಿ ಸಾಗಾಟದ ವೆಚ್ಚವನ್ನ ಮಾತ್ರ ತೆಗೆದುಕೊಳ್ತಾರೆ. ಮಾರುಕಟ್ಟೆಗಿಂತ ರೈತರಿಗೆ ಹೆಚ್ಚಿನ ದರವನ್ನೇ ನೀಡಿ ಉತ್ಪನ್ನಗಳನ್ನ ತೆಗೆದುಕೊಳ್ತಿದ್ದಾರೆ. ಇದರಿಂದ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಇರೋದ್ರಿಂದ ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಲಾಭವಾಗ್ತಿದೆ. ಕೊರೋನಾ ವಾರಿಯರ್ಸ್ ಮತ್ತು ರೈತರ ನಡುವೆ ಸಂಪರ್ಕ ಸೇತುವೆಯಾಗಿ ಶರಣ ಬಸವೇಶ್ವರ ಸಂಸ್ಥಾನದ ಲಿಂಗರಾಜಪ್ಪ ಅಪ್ಪ ನಿಂತಿದ್ದಾರೆ. ತಮ್ಮ ಗೋದಾಮಿನಲ್ಲಿ ಕೃಷಿ ಉತ್ಪನ್ನಗಳನ್ನ ಇಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಸಂಕಷ್ಟದಲ್ಲಿದ್ದ ರೈತರಿಗೆ ನೆರವಾಗೋ ಕೊರೋನಾ ವಾರಿಯರ್ಸ್ಗೆ ಜಿಲ್ಲೆಯ ಜನ ಸಲಾಂ ಅಂತಿದ್ದಾರೆ. ಎಲ್ಲರಿಗೆ ಏನು ವಾಲಂಟಿಯರ್ಸ್ ಸಪೋರ್ಟ್ ಆಯಿತು. ಆಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮುಂದಾದರು. ಸೊ ಹೀಗಾಗಿ ಇದು ದ ಮೂಮೆಂಟಮ್ ಇಷ್ಟು ಫಾಸ್ಟ್ ಆಗಿ ಕ್ರಿಯೇಟ್ ಆಗ್ಬಿಡ್ತು. ವಿ ಆರ್ ನಾವು ವೆರಿ ಹ್ಯಾಪಿ ದಟ್ ವಿ ಏಬಲ್ ಟು ಸೆಲ್. ದಿನಾಗ್ಲೂ ಒಂದು 50 ಕ್ರೇಟ್ ಮಿನಿಮಮ್ ಆಗಿ ದ್ರಾಕ್ಷಿ ಸೇಲ್ ಮಾಡ್ತಾ ಇದೀವಿ. ಆಮೇಲೆ ಮಾರ್ಕೆಟ್ ರಿಟೇಲ್ ಮಾರ್ಕೆಟ್ಗಿಂತ
ಆಲ್ಮೋಸ್ಟ್ 40% ಕಡಿಮೆ ಪ್ರೈಸಲ್ಲಿ ನಾವು ಸೇಲ್ ಮಾಡ್ತೀವಿ. ಅಂದರೆ ಈ ನಮ್ಗೆ ಯಾರು ನಾವು ಇದು ಬರೀ ಸೇವಾ ಭಾವನೆಯಿಂದ ಇಟ್ಕೊಂಡು ಮಾಡ್ತಾ ಇರೋದು ಇದು ನಾನ್ ಪ್ರಾಫಿಟ್ ಅಂತ. ಬರೀ ನಮಗೆ ಒಂದು ಸೇವಾ ಭಾವನೆ ಇಟ್ಕೊಂಡು ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಇದನ್ನ ನಾವು ಇಲ್ಲಿ ದ್ರಾಕ್ಷಿ ಮಾರ್ತಾ ಇದೀವಿ, ಆಮೇಲೆ ಕಲ್ಲಂಗಡಿ ಮಾರ್ತಾ ಇದೀವಿ. ಆಮೇಲೆ ಇಲ್ಲಿ ನಾನು ಸ್ವೀಟ್ ಕಾರ್ನ್ ಬೆಳೆದೀನಿ ಸರ್, 1.5 ಎಕರೆ. ಗುಲ್ಬರ್ಗನಲ್ಲಿ ಮಾರ್ಕೆಟ್ನಲ್ಲಿ ಯಾರು ತಗೋತಾ ಇದ್ದಿಲ್ಲ, ಎಲ್ಲ ಗಲ್ಲಿಯಲ್ಲಿ ನಿಮ್ಮಲ್ಲಿ ಕಾಲನಿಯಲ್ಲಿ ಮಾರ್ತಾ ಇದ್ದೆ ನಾನು ಸರ್. ಇಲ್ಲಿ ಬಂದು ಗುಲ್ಬರ್ಗನಲ್ಲಿ ಹಿಂಗೆ ಪರಿಚಯ ಆಗಿ ಕರೆದ್ರು ಸರ್, ನಿಮ್ಮ ಇವರು ಅಪ್ಪಾಜಿಯವ್ರು ಕರೆದು ಬಿಟ್ಟರು. ಏನಪ್ಪ ಏನು ಮಾಡ್ತಾ ಇದೆಯಾ ಅಂತಂದರೆ, ಇಲ್ಲ ಸರ್ ಹಿಂಗೆ ಸ್ವೀಟ್ ಕಾರ್ನ್ ಮಾರ್ತಾ ಇದ್ದೀನಿ ನಿಮ್ಮ ಕಾಲನಿಯಲ್ಲಿ. ಇಲ್ಲ ಯಾಕೆ ಮಾಡ್ತೀಯಪ್ಪ, ಇಲ್ಲೇ ನಮ್ಮ ಹತ್ರನೇ ಕೊಡಿ, ಏನು ರೇಟ್ ಕೊಡ್ತೀನಿ, ಏನು ಕೊಡು ಅಂದರು. ಆಗ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.